ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಮೊದಲಿಗೆ ಸ್ಟವ್ ಹಚ್ತಾ ಇದ್ದೀನಿ. ಅದರ ಮೇಲೆ ಒಂದು ಬಾಣಲೆ ಇಡ್ತಾ ಇದ್ದೀನಿ. ನಂತರ ಅದಕ್ಕೆ ಬೇಕಾಗುವಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4ರಿಂದ 5 ಜನಕ್ಕಾಗುವಷ್ಟು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪೂರ್ಣ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಇವಾಗ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಫ್ಲೇಮ್ ಕಮ್ಮಿ ಮಾಡ್ತಾಯಿದ್ದೀನಿ. ಅದು ಚಿಟಪಟ ಅಂತ ಹಾರುತ್ತೆ, ಸೊ ಅದರಿಂದ ಫ್ಲೇಮ್ ಕಮ್ಮಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಕಡಲೆ ಬೀಜ ಬಂದು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು 4ರಿಂದ 5, ಒಂದು 10ರಿಂದ 15 ಕರಿಬೇವು ಎಲೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ. ಯಾರು ಬೆಳ್ಳುಳ್ಳಿ ತಿನ್ನಲ್ವೋ ಅವರು ಸ್ಕಿಪ್ ಮಾಡ್ಬೋದು. ಒಂದು ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಬಿಸಿ ನೀರಲ್ಲಿ ಹಾಕಿದ್ರೆ ಬೇಗ ಹುಳಿ ಬಿಡುತ್ತೆ, ತಣ್ಣೀರಲ್ಲಿ ಹಾಕಿದ್ರೆ ಸ್ವಲ್ಪ ಲೇಟಾಗಿ ಹುಳಿ ಬಿಡುತ್ತೆ ಅದು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ ನಂತರ ಬಾಣಲೆಯಲ್ಲಿ ಸೌಟನ್ನ ಈ ಥರ ತಿರು ಹಾಕಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ. ಆ ಕಡಲೆ ಬೀಜ ಸ್ವಲ್ಪ ಗರಮ್ ಆಗಿ ಸ್ಪೈಸಿಯಾಗಿ ಬರಬೇಕು, ಆ ರೀತಿ ಹುರ್ಕೊಳ್ಬೇಕು ಅದನ್ನು. ಫ್ಲೇಮ್ ಕಮ್ಮಿ ಇಟ್ಟಿದ್ದೀನಿ. ಜಾಸ್ತಿ ಫ್ಲೇಮ್ ಇಟ್ಟರೆ ಅದು ಸ್ವಲ್ಪ ಸೀದೋಗುತ್ತೆ, ಅದರಿಂದ ಫ್ಲೇಮ್ ಕಮ್ಮಿನಲ್ಲೇ ಹುರಿತಾ ಇದ್ದೀನಿ. ನೋಡಿ, ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ, ಅಡುಗೆ ಅರಿಶಿನ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಿಕ್ಸ್ ಆದ ನಂತರ ಅದಕ್ಕೆ ನೋಡಿ, ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ತಂದಿದ್ದೀನಿ ಒಂದು, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ರೆಡಿಮೇಡ್ ಅಯ್ಯಂಗಾರ್ ಪುಳಿಯೋಗರೆ, ಅದನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ಒಂದು ಪ್ಯಾಕೆಟಷ್ಟು, ಒಂದು 50 ಗ್ರಾಮ್ ಇರುತ್ತೆ ಸ್ನೇಹಿತರೆ ಅದು. ಈ ರೀತಿ ಹಾಕಿದ ನಂತರ ಅದನ್ನು ಒಗ್ಗರಣೆಗೆ ಹಾಕಿದಾಗ ಅದು ಸ್ಮೆಲ್ ಘಮ ಚೆನ್ನಾಗಿ ಬರುತ್ತೆ. ನಂತರ ಇದೆಲ್ಲ ಹುರಿದ ನಂತರ ಅದಕ್ಕೆ ಮೊದಲೇ ನೆನೆ ಹಾಕಿ ಇಟ್ಟಿರುವಂಥ ಹುಣಸೆ ಹಣ್ಣನ್ನು ಹಾಕಬೇಕು. ನೋಡಿ, ಹುಣಸೆ ಹಣ್ಣು ಈ ರೀತಿ ಹುಳಿ ಮಾಡಿಕೊಂಡು ಅದನ್ನು ಪುಳಿಯೋಗರೆಗೆ ಹಾಕ್ತಾಯಿದ್ದೀನಿ. ಮೇನ್ ಹುಣಸೆಹಣ್ಣು ಇದಕ್ಕೆ ರುಚಿ ಕೊಡೋದು, ಆದ್ದರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕೆಲವರು ಈ ಥರ ಏನೂ ಮಾಡಲ್ಲ, ಡೈರೆಕ್ಟ್ ಪುಳಿಯೋಗರೆ ಪ್ಯಾಕೆಟ್ ತಂದು ಬರೀ ಎಣ್ಣೆಯಲ್ಲಷ್ಟೇ ಕರೆದು ಅದನ್ನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ತಾರೆ. ಬಟ್ ನಾವು ಈ ರೀತಿ ಮಾಡ್ತೀವಿ. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ರೀತಿ ಹುಣಸೆ ರಸನ ಒಗ್ಗರಣೆ ಮಾಡಿರುವಂಥ ಪುಳಿಯೋಗರೆಗೆ ಹಾಕ್ತಾಯಿದ್ದೀನಿ. ಈ ರೀತಿ ಬೇಯ್ತಾ ಇದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದೇ ರೀತಿ ಹೆಚ್ಚಿನ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀನಿ. ಯಾವ ರೆಸಿಪಿ ಅಪ್ಲೋಡ್ ಮಾಡೋದು ಅಂತ ಒಂದು ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ನಲ್ಲಿ ನಾನು ಹಾಡಿರುವಂಥ ಹಾಡುಗಳಿದ್ದಾವೆ, ಹಾಗೆ ನಾನು ಬಿಡಿಸಿರುವಂಥ ರಂಗೋಲಿಗಳು ಸಹ ಇದ್ದಾವೆ. ನಿಮ್ಗೆ ಯಾವುದು ಇಷ್ಟ ಬರುತ್ತೆ ಅದನ್ನು ನೋಡಿ ಕೇಳಿ. ನಿಮಗೆ ಇಷ್ಟವಾಗ್ತಿರೋ ಹಾಡುಗಳನ್ನ, ರಂಗೋಲಿಗಳನ್ನ ನೋಡಬೇಡಿ, ಕೇಳಬೇಡಿ. ನೋಡಿ, ಈ ರೀತಿ ಕುದೀತಾ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು
ಉಪ್ಪು ಹಾಕ್ತಾಯಿದ್ದೀನಿ, ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ 1 ಟೀ ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಆದಮೇಲೆ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ಹುರಿದು ನಂತರ ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ತೆಂಗಿನಕಾಯಿ ತುರಿ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ಅಷ್ಟೇ, ಬೇಕಿದ್ದರೆ ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಒಂದು ಸರಿ ಸ್ಟವ್ ಫ್ಲೇಮ್ ಜಾಸ್ತಿ ಕೊಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೌಟಿಂದ ಈ ರೀತಿ ಆಗುತ್ತೆ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ಒಂದು ಸಾರಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ, ಬೇಗನೆ ಮಾಡ್ಬೋದು. ನಾನು ಇದಕ್ಕೆ ನಮ್ಮನೆಯಲ್ಲಿರುವಂಥ ಒಂದು ಧನಿಯಾ ಮೆಣಸಿನಕಾಯಿ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೇಳೆ ಸಾಂಬಾರು ಪುಡಿ, ಎಲ್ಲ ಧಾನ್ಯಗಳನ್ನು ಪುಡಿ ಮಾಡಿಸಿ ಮೆಣಸಿನಕಾಯಿ ಧನಿಯಾ ಎಲ್ಲ ಹಾಕಿರ್ತೀವಲ್ಲ, ಆ ಪುಡಿನ ಸ್ವಲ್ಪ ಹಾಕ್ತೀನಿ. ತುಂಬ ರುಚಿಯಾಗಿರುತ್ತೆ. ಏಕೆಂದರೆ ಪುಳಿಯೋಗರೆ ಪ್ಯಾಕೆಟಲ್ಲಿ ಸ್ವಲ್ಪ ಪ್ರಮಾಣದ ಪುಳಿಯೋಗರೆ ಇರೋದ್ರಿಂದ ಅದರ ಜೊತೆಗೆ ನಮ್ಮ ಮನೇಲಿ ಮಾಡಿರುವಂಥ ಪುಳಿಯೋಗರೆ ಪುಡಿನೂ ಸೇರಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ ರೆಡಿಯಾಗಿದೆ. ಒಂದು 2ರಿಂದ 3 ನಿಮಿಷ ಅಷ್ಟು ಬೇಯಿಸ್ಕೊಬೇಕು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡಿ, ಪುಳಿಯೋಗರೆ ರೆಡಿಯಾಗಿದೆ. ಅಯ್ಯಂಗಾರ್ಸ್ ಪುಳಿಯೋಗರೆ, ಇದ್ರ ಜೊತೆಗೆ ಮದ್ದೂರು ವಡೆ, ಜೊತೆಗೆ ಸ್ನ್ಯಾಕ್ಸು, ಪುಳಿಯೋಗರೆ ತುಂಬ ಚೆನ್ನಾಗಿ